ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀವು ಬಹುತೇಕ ಬಾಲಿವುಡ್ ಚಿತ್ರಗಳಲ್ಲಿ ನಾಯಕನ ಕುಟುಂಬದ ಹಿರಿಯರನ್ನ ಉದ್ಯಮಿಗಳಂತೆ ತೋರಿಸಿರುವುದನ್ನ ಗಮನಿಸಿರಬಹುದು. ಸಾಮಾನ್ಯವಾಗಿ ಅವುಗಳಲ್ಲಿ ಅವರ ಮನೆತನದ ಹೆಸರನ್ನ ಹೆಚ್ಚಾಗಿ ಸಿಂಘಾನಿಯಾ ಎಂದು ತೋರಿಸಲಾಗಿರುತ್ತದೆ. ಅದೇ ರೀತಿ ವಾಸ್ತವವಾಗಿ ಪ್ರಸಿದ್ಧ ಕ್ಲೋತಿಂಗ್ ಸಂಸ್ಥೆಯಾದ ರೇಮಂಡ್ನ ಮಾಲೀಕರ ಹೆಸರು ಕೂಡ ಸಿಂಘಾನಿಯಾ ಎಂದು. ರೇಮಂಡ್ ಶಾಪ್ ಇದು ನಮ್ಮ ದೇಶದ ಟಾಪ್ ಬ್ರ್ಯಾಂಡ್ಗಳಲ್ಲಿ ಒಂದು. ನೀವು ಸಹ ಇದರ ಬಗ್ಗೆ ಕೇಳಿರ್ತೀರಿ. ಈ ಸಂಸ್ಥೆಯ ಒಳ ವ್ಯವಹಾರಗಳು, ಇದರ ಲೀಗಲ್ ಇಶ್ಯೂಗಳು, ಕೌಟುಂಬಿಕ ಕಲಹಗಳು ಇವುಗಳ ಬಗ್ಗೆ ಕೇಳಿದರೆ ಈ ಬಗ್ಗೆಯೇ ಒಂದು ಆಸಕ್ತಿಕರವಾದ ಬಯೋಪಿಕ್ ಅಥವಾ ವೆಬ್ ಸೀರೀಸ್ ಅನ್ನ ತೆಗೆಯಬಹುದು. ಕಾರಣ ಈ ಸಂಸ್ಥೆಯ ಇನ್ಸೈಡ್ ಸ್ಟೋರಿ ಅಷ್ಟು ಕೌತುಕವಾಗಿದೆ. ಇವರ ಕುಟುಂಬದ ಆಂತರಿಕ ಕಲಹಗಳು ಈ ಸಂಸ್ಥೆಯ ಷೇರು ವ್ಯವಹಾರದ ಮೇಲೂ ಸಹ ಈಗ ಪರಿಣಾಮ ಬೀರುವ ಎಲ್ಲ ಸಾಧ್ಯತೆಗಳು ಸಹ ಗೋಚರವಾಗ್ತಾ ಇದೆ. ಗೌತಮ್ ಸಿಂಘಾನಿಯಾ ಈತ ರೇಮಂಡ್ ಸಂಸ್ಥೆಯ ಮಾಲೀಕರು ಹಾಗೂ ಅದರ ಸಂಸ್ಥಾಪಕರು ಆದ ವಿಜಯ್ ಪಾತ್ ಸಿಂಘಾನಿಯಾ ಇವರ ಮಗ. ಈತನ ಪತ್ನಿ ಇತ್ತೀಚೆಗೊಂದು ವಿಡಿಯೋ ಮಾಡಿದ್ದರು. ಅದು ಇಂಟರ್ನೆಟ್ನಾದ್ಯಂತ ವೈರಲ್ ಸಹ ಆಗಿತ್ತು. ಅದರಲ್ಲಿ ಆಕೆ ರೇಮಂಡ್ ಸಂಸ್ಥೆಯಲ್ಲಿ ನಡೆದಂತಹ ದೀಪಾವಳಿಯ ಸೆಲೆಬ್ರೇಷನ್ಗೆ ತಮಗೆ ಆಹ್ವಾನವೇ ಬರಲಿಲ್ಲ, ನಮ್ಮನ್ನ ಕರೆಯಲೇ ಇಲ್ಲವೆಂದು ಹೇಳಿಕೊಂಡಿದ್ದರು. ಈ ವಿಡಿಯೋ ಯಾವ ರೇಂಜಿಗೆ ವೈರಲ್ ಆಯಿತೆಂದರೆ, ಈ ವಿಡಿಯೋ ಬಂದ ಮುಂದಿನ 15 ದಿನಗಳ ಒಳಗಾಗಿ ಈ ಸಂಸ್ಥೆಯ ಷೇರು ಮೌಲ್ಯವು ಸೀದಾ 10% ಕುಸಿದೇ ಹೋಯಿತು. ಅಸಲಿಗೆ ಇಲ್ಲಿ ಉದ್ಭವವಾಗಿರುವ ಸಮಸ್ಯೆಯಾದ್ರೂ ಏನು, ಈ ಇಶ್ಯುವಿನ ಹಿನ್ನೆಲೆ ಏನು? ಈ ಸಂಸ್ಥೆಯ ಸದ್ಯದ ಉತ್ತರಾಧಿಕಾರಿಯಾದ ಗೌತಮ್ ಸಿಂಗ್ ಸದಾ ಇಂತಹ ಲೀಗಲ್ ಸಮಸ್ಯೆಗಳಲ್ಲಿ ತಾವು ಸಿಲುಕಿಕೊಳ್ಳೋದೇಕೆ? ಇಂದಿನ ಈ ವಿಡಿಯೋದಲ್ಲಿ ಈಚೆಗೆ ಕೆಲ ದಿನಗಳಿಂದ ದೇಶದ ಪ್ರಮುಖ ವಾಹಿನಿಗಳಲ್ಲಿ ತೀವ್ರ ಚರ್ಚೆ ಹುಟ್ಟುಹಾಕಿರುವ ಈ ರೇಮಂಡ್ ಸಂಸ್ಥೆಯ ವೈಯಕ್ತಿಕ ಇಶ್ಯೂಗಳ ಬಗ್ಗೆ ವಿಸ್ತಾರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ಈ ಮೊದಲೇ ತಿಳಿಸಿದಂತೆ ರೇಮಂಡ್ ಸಂಸ್ಥೆಯ ಮಾಲೀಕರ ಹೆಸರು ವಿಜಯ್ ಪಾತ್ ಸಿಂಘಾನಿಯಾ. ಇವರೇ ಇದನ್ನ ಮೊದಲಿನಿಂದಲೂ ನೋಡಿಕೊಂಡು ಬಂದವರು. ಕ್ರಮೇಣ ಇವರ ಬಿಸ್ನೆಸ್ ಹಿಗ್ಗುತ್ತಾ ಹೋದಂತೆಲ್ಲ ಇದನ್ನ ತನ್ನ ಬಳಿಕ ಮುನ್ನಡೆಸುವವರು ಯಾರಿದ್ದಾರೆ ಎಂದು ಸಿಂಘಾನಿಯಾ ಅವರು ಹುಡುಕುತ್ತಿದ್ದಾಗ ತಮ್ಮ ಮಗ ಗೌತಮ್ ಸಿಂಘಾನಿಯಾನೇ ಇದಕ್ಕೆ ಸೂಕ್ತ ವ್ಯಕ್ತಿ ಎಂದು ನಿರ್ಧರಿಸಿದ ಅವರು ಮಗನನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿಸಿಕೊಂಡರು. 90ರ ದಶಕದಲ್ಲಿ ಮೊದಲ ಬಾರಿಗೆ ಗೌತಮ್ ರೇಮಂಡ್ನ ಬಿಸ್ನೆಸ್ಗೆ ಪ್ರವೇಶವನ್ನ ಪಡೆದರು. ಆ ಹೊತ್ತಿಗಾಗಲೇ ರೇಮಂಡ್ ಸಂಸ್ಥೆಯು ಫ್ಯಾಬ್ರಿಕ್ಸ್, ಗಾರ್ಮೆಂಟ್ಸ್, ಸಿಮೆಂಟ್ಸ್, ಸ್ಟೀಲ್, ನ್ಯೂಸ್ ಪೇಪರ್, ಏರ್ ಚಾರ್ಟರ್ ಸರ್ವಿಸ್ ಹಾಗೂ ಕಾಂಡಮ್ ಮುಂತಾದ ವ್ಯವಹಾರಗಳಲ್ಲಿ ಮುಂದುವರೆದಿತ್ತು. ಗೌತಮ್ ಈ ಬಿಸ್ನೆಸ್ ಅನ್ನ ಇದೇ ರೀತಿ ಯಶಸ್ವಿಯಾಗಿ ಎಕ್ಸ್ಟೆಂಡ್ ಮಾಡುವ ಬದಲು ಭವಿಷ್ಯದಲ್ಲಿ ಗ್ರೋತ್ ಇರುವ ಬಿಸ್ನೆಸ್ಗಳನ್ನ ಮಾತ್ರವೇ ಮುನ್ನಡೆಸಿ ಫ್ಯೂಚರ್ ಇರದ ಬಿಸ್ನೆಸ್ಗಳನ್ನ ಮಾರಾಟ ಮಾಡೋದೇ ಸೂಕ್ತ ಹಾಗೂ ಕ್ಷೇಮಕರವೆಂದು ಭಾವಿಸಿದ್ದರು. ಅವರ ವ್ಯವಹಾರಗಳಲ್ಲಿ ಒಂದಾದ ಸಿಮೆಂಟ್ನ ಗ್ರೋತ್ ಪ್ರಮಾಣವು ಅದರಿಂದ ಬರುತ್ತಿದ್ದ ಬ್ಯಾಂಕ್ನ ಬಡ್ಡಿಗಿಂತಲೂ ಸಹ ಕಡಿಮೆ ಇತ್ತು. ಹೀಗಾಗಿ ಇದನ್ನ ಮುನ್ನಡೆಸುವ ಬದಲು ಈಗಲೇ ಮಾರೋದು ಒಳ್ಳೆಯದೆಂದು ಅದನ್ನ ಮಾರಾಟ ಮಾಡಿದ್ರು. ಇದೇ ರೀತಿ ಅವರು ತಮ್ಮ ಸ್ಟೀಲ್ ಬಿಸ್ನೆಸ್ ಸಹ ಮಾರಿದ್ರು. ಇದರಿಂದ ಬಂದ ಹಣದಲ್ಲಿ ಇದ್ದ ಸಾಲದ ಬಾಪ್ತನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಉಳಿದ ಹಣವನ್ನ ತಮ್ಮ ಗಾರ್ಮೆಂಟ್ಸ್ ಹಾಗೂ ಫ್ಯಾಬ್ರಿಕ್ಸ್ ಬಿಸ್ನೆಸ್ಗಳಿಗೆ ಹೂಡಿಕೆ ಮಾಡಿ ಅವುಗಳ ಕಡೆಗೆ ಹೆಚ್ಚು ಗಮನ ವಹಿಸಿದ್ರು. 2001ರ ಹೊತ್ತಿಗೆ ಗೌತಮ್ ಅವರು ತಮ್ಮ ರೇಮಂಡ್ ಸಂಸ್ಥೆಯ 1200 ಕೋಟಿ ರೂಪಾಯಿಗಳ ಬಿಸ್ನೆಸ್ ಅನ್ನ ಸೋಲ್ಡ್ ಔಟ್ ಮಾಡಿದ್ದರು. ಇದರಲ್ಲಿ 600 ಕೋಟಿ ರೂಪಾಯಿಗಳನ್ನ ಲೋನ್ ತೀರಿಸಲು ಬಳಸಿ ಉಳಿದಿದ್ದನ್ನ ಮತ್ತೆ ಬಿಸ್ನೆಸ್ಗೆ ಮರು ಹೂಡಿಕೆ ಮಾಡಿದ್ರು. ಇಲ್ಲಿವರೆಗೂ ಗೌತಮ್ ಅವರ ಬಿಸ್ನೆಸ್ ಲೀಡ್ ಹಾಗೂ ಅವರ ನಾಯಕತ್ವ ಉತ್ತಮವಾಗಿತ್ತು. ನಾಯಕರಾಗಿ ಅವರು ಸಂಸ್ಥೆಯ ಎಲ್ಲರಿಗೂ ಹೆಚ್ಚು ಇಷ್ಟವಾಗತೊಡಗಿದ್ರು. ವಿಜಯ್ ಪತ್ ಅವರು ಈ ಸಂಸ್ಥೆಯ ನಾಮಕಾವಸ್ಥೆಯ ಚೇರ್ಮನ್ ಆಗಿದ್ರೂ ಸಹ ಇಡೀ ಸಂಸ್ಥೆಯ ನಿಜವಾದ ಉಸ್ತುವಾರಿ ಗೌತಮ್ರ ಹಿಡಿತದಲ್ಲಿಯೇ ಇತ್ತು. ಇದರಿಂದಾಗಿ ಮುಂದೆ ವಿಜಯ್ರ ಬಳಿ ಇದ್ದಂತಹ 37% ಸ್ಟೇಕ್ ಹೋಲ್ಡ್ ಇದೀಗ ಅಷ್ಟೂ ಸಹ ಗೌತಮ್ ಅವರಿಗೆ ಹಸ್ತಾಂತರವಾಯಿತು. ಇದನ್ನ ಮಗನಿಗೆ ವಹಿಸಿಕೊಟ್ಟಿದ್ದೇ ವಿಜಯ್ ಸಿಂಘಾನಿಯಾ. ಮುಂದೆ ಇದೇ ತಾನು ಮಾಡಿದ ದೊಡ್ಡ ಎಡವಟ್ಟೆಂದು ಸ್ವತಃ ಅವರೇ ಹೇಳಿಕೊಳ್ತಾರೆ. ಈ ಸ್ಟೇಕನ್ನ ಗೌತಮ್ ಹೆಸರಿಗೆ ರವಾನಿಸಿದ ಬಳಿಕ ಗೌತಮ್ನ ನಡೆನುಡಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತೆಂದು ವಿಜಯ್ ಕೆಲ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ರೇಮಂಡ್ ಸಂಸ್ಥೆಯು ಜೆಕೆ ಹೌಸ್ ಎಂಬ ಸಂಸ್ಥೆಯನ್ನ ತನ್ನ ಅಧೀನದಲ್ಲಿರಿಸಿಕೊಂಡ ಒಂದು ಸಬ್ಸಿಡೈರಿ ಕಂಪನಿಯಾಗಿತ್ತು. ಈ ಜೆಕೆ ಹೌಸ್ 14 ಸ್ಟೋರ್ನ ಅಂತಸ್ತಿನ ಒಂದು ಕಟ್ಟಡವಾಗಿತ್ತು. ಇದರಲ್ಲಿ 4 ಡ್ಯೂಪ್ಲೆಕ್ಸ್ ಫ್ಲಾಟ್ಗಳನ್ನು ಒಳಗೊಂಡಿತ್ತು.
ವಿಜಯ್ ಏನು ಆಲೋಚನೆ ಮಾಡಿದ್ರಂದ್ರೆ, ಇದರಲ್ಲಿ ಒಂದು ಫ್ಲಾಟ್ ಗೌತಮ್ಗಿರಲಿ, ಒಂದು ತನಗಿರಲಿ, ಇನ್ನೊಂದು ಅವನ ಸೋದರನಿಗಿರಲಿ, ಉಳಿದವು ಸೋದರನ ಮಡದಿ ಹಾಗೂ ಮಕ್ಕಳಿಗಿರಲಿ ಎಂದು. ಆಗಿನ್ನೂ ಈ ಕಟ್ಟಡದ ಕಾರ್ಯ ಮುಗಿದಿರಲಿಲ್ಲ. ಮುಗಿದ ನಂತರ ವಿಜಯ್ ಅವರಿಗೆ ಅಲ್ಲಿ ಸಿಗಬೇಕಿದ್ದ ಒಂದು ಫ್ಲಾಟ್ ಗೌತಮ್ರಿಂದ ಸಿಗ್ಲೇ ಇಲ್ಲ. ಯಾವಾಗ ತನಗೆ ಅಲ್ಲಿ ಜಾಗ ನೀಡಲು ನಿರಾಕರಿಸಿದನು, ಆಗ ಬೇರೆಲ್ಲೂ ಸಹ ಸ್ಥಳವಿರದೆ ವಿಜಯ್ ಈ ಬಗ್ಗೆ ತಕರಾರುವೆತ್ತಿ ಇದನ್ನ ಕೋರ್ಟಿನವರೆಗೂ ತೆಗೆದುಕೊಂಡು ಹೋಗ್ತಾರೆ. ಈ ಸಮಯದಲ್ಲಿ ಅವರು ಯಾವುದೋ ಒಂದು ಸಣ್ಣ ಬಾಡಿಗೆ ಮನೆಯೊಂದರಲ್ಲಿ ಕಾಲ ನೂಕುತ್ತಾ ಅಲ್ಲಿಂದಲೇ ಕೋರ್ಟ್ ದೂರನ್ನ ಸಲ್ಲಿಸಿದರೆಂದು ಕೆಲ ಮೀಡಿಯಾ ಹೌಸ್ಗಳು ವರದಿ ಮಾಡಿದ್ದವು. ಕಾರಣ ಅವರಿಗೀಗ ಅವರದೇ ಆದಂತಹ ಯಾವುದೂ ಸ್ಥಳವೂ ಸಹ ತಂಗಲು ಇರಲಿಲ್ಲ. ಅದು ಇಲ್ಲದೆ ಈ ಫ್ಲಾಟ್ ಪಡೆಯೋದು ಅವರ ಹಕ್ಕು ಸಹ ಆಗಿತ್ತು. ಅವರು ಕೋರ್ಟ್ಗೂ ಸಹ ಇದನ್ನೇ ಹೇಳಿದ್ರು. ನಂತರ ಒಂದು ದಿನ ತನಗಿಲ್ಲಿ ಜೀವಿಸಲು ಇಷ್ಟವಿಲ್ಲ, ಅದು ನನಗೆ ಬಂದ ಬಳಿಕ ನಾನದನ್ನ ಬೇರೆಯವರಿಗೆ ಮಾರಾಟ ಮಾಡಿ ಬೇರೆಡೆ ಹೋಗಿ ಇರಬಯಸುವೆ ಎಂದು ಸಹ ಹೇಳಿದ್ರು. ಈಗ ಅದನ್ನ ಮಾರಲು ಸಹ ಅವರಿಗೊಂದು ಅಡ್ಡಿ ಎದುರಾಯಿತು. ಆ ಕಟ್ಟಡ ಇದ್ದದ್ದು ರೇಮಂಡ್ ಗ್ರೂಪ್ನ ಒಡೆತನದಲ್ಲಿ. ಅದರ ಯಾವುದೇ ಭಾಗವನ್ನ ಯಾರೇ ಮಾರಾಟ ಮಾಡಬೇಕಾದ್ರೂ ಅದಕ್ಕೆ ರೇಮಂಡ್ ಗ್ರೂಪ್ನ ಒಪ್ಪಿಗೆ ಬೇಕೇ ಬೇಕು. ಈಗ ಆ ಸಂಸ್ಥೆಯ ಮಾಲೀಕತ್ವ ಗೌತಮ್ರ ಕೈಯಲ್ಲಿ ಇದ್ದಿದ್ರಿಂದ ಅದರ ರೀತಿ ನೀತಿ ಹಾಗೂ ರೂಲ್ಸ್ ಎಲ್ಲವೂ ಸಹ ಅವರಿಷ್ಟದಂತೆ ಬದಲಾಗಿ ಹೋಗಿತ್ತು. ವಿಜಯ್ ಅವರಿಗೆ ತನಗೆ ಸೇರಬೇಕಾದ ಫ್ಲಾಟ್ ಮಾರಾಟಕ್ಕೆ ಬೇಕಿದ್ದ ಒಪ್ಪಿಗೆ ಗ್ರೂಪ್ನಿಂದ ಸಿಗ್ಲೇ ಇಲ್ಲ. ಅವರ ಬೇಡಿಕೆಯನ್ನ ಗ್ರೂಪ್ ತಿರಸ್ಕಾರ ಮಾಡಿತು. ಇದರಿಂದ ತೀವ್ರ ಬೇಸರಗೊಂಡ ವಿಜಯ್ ಅವರು ತಾವು ತಮ್ಮ ಮಗನಿಗೆ ಸಂಪೂರ್ಣ ಉಸ್ತುವಾರಿ ವಹಿಸಿ ದೊಡ್ಡ ತಪ್ಪು ಮಾಡಿದೆ ಎಂದು ಮಾಧ್ಯಮಗಳ ಮೂಲಕ ಹೇಳುತ್ತಾ ತಮ್ಮ ಅಳಲನ್ನ ತೋಡಿಕೊಂಡ್ರು. ಅವರು ಆನ್ ಇನ್ಕಂಪ್ಲೀಟ್ ಲೈಫ್ ಎಂಬ ತಮ್ಮದೇ ಆದ ಆಟೋಬಯೋಗ್ರಫಿಯನ್ನ ಸಹ ಬರೆದು ಅದರಲ್ಲಿ ಈ ಸಂಗತಿಗಳನ್ನೆಲ್ಲ ವಿಸ್ತಾರವಾಗಿ ದಾಖಲು ಮಾಡಿದ್ದಾರೆ. ಈ ಕೃತಿ ಪ್ರಕಟವಾದಾಗ ಗೌತಮ್ ಅವರ ಕಡೆಯಿಂದ ಇದಕ್ಕೆ ಬಲವಾದ ವಿರೋಧ ವ್ಯಕ್ತವಾಗುತ್ತದೆ. ಆದರೂ ಸಹ ವಿಜಯ್ ಇದನ್ನ ರಿಲೀಸ್ ಮಾಡ್ತಾರೆ. ಕೆಲವು ಸಲ ಬಾಳಿನಲ್ಲಿ ಯಾವುದೇ ತಂದೆ ತಮ್ಮ ಮಗನನ್ನ ನಂಬಿದ್ರೆ ಯಾವ ಪರಿಸ್ಥಿತಿ ಅವರಿಗೆ ಸಿಗುತ್ತದೆಂಬುದಕ್ಕೆ ತನ್ನ ಇಂದಿನ ಸ್ಥಿತಿಯೇ ಸಾಕ್ಷಿ ಎಂದು, ಇದರಿಂದಾಗಿ ನಯ ವಂಚನೆಗೊಳಗಾದ ತನ್ನ ಬದುಕೆ ಅಪೂರ್ಣ ಎಂದು ಅವರು ಇದರಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ. ಇದೆಲ್ಲ ಆಗಿ ಇದೀಗ ಗೌತಮ್ ಅವರ ಪತ್ನಿಯೂ ಸಹ ಈ ವಿಷಯದೊಳಗೆ ಎಂಟ್ರಿ ಆಗಿದ್ದಾರೆ. ಗೌತಮ್ ಬಹಳ ಹಿಂದೆಯೇ ನವಾಜ್ ಮೋದಿ ಎಂಬಾಕೆಯನ್ನ ವಿವಾಹವಾಗಿದ್ರು ಹಾಗೂ ಅವರಿಗೀಗ 2 ಮಕ್ಕಳು ಸಹ ಇದ್ದಾರೆ. ಆದರೆ ಇವರ ದಾಂಪತ್ಯದಲ್ಲಿ ಇದೀಗ ಬಿರುಕು ಮೂಡಿ ಡಿವೋರ್ಸ್ನ ಹಂತದವರೆಗೂ ಹೋಗಿದೆ. ತನ್ನ ಪತಿ ತನ್ನ ಮೇಲೆ ಹಲ್ಲೆ ನಡೆಸಿದರೆಂದು ಅವರು ತನ್ನ ರಕ್ಷಣೆಗೆ ಬಂದ ಪೊಲೀಸರನ್ನ ಸಹ ಮನೆಯೊಳಗೆ ಬರಲು ಬಿಡಲಿಲ್ಲವೆಂದು ಕೊನೆಗೆ ಅಂಬಾನಿಯವರ ಕುಟುಂಬದ ಸಹಾಯದಿಂದಾಗಿ ಪೊಲೀಸ್ ತನ್ನ ರಕ್ಷಣೆಗೆ ಧಾವಿಸಬೇಕಾಯಿತೆಂದು ಇತ್ತೀಚೆಗೆ ನವಾಜ್ ಗೌತಮ್ರ ವಿರುದ್ಧ ದೂರು ಸಲ್ಲಿಕೆ ಮಾಡಿದ್ರು. ಪತಿಯಿಂದ ವಿಚ್ಛೇದನಕ್ಕೆ ಮುಂದಾಗಿರುವ ನವಾಜ್ ಇದೀಗ ಗೌತಮ್ರ ಆಸ್ತಿ ಒಟ್ಟು 1100 ಕೋಟಿಯಷ್ಟಿದೆ ಎಂದು, ಅದರಲ್ಲಿ 1.4 ಬಿಲಿಯನ್ನಷ್ಟು ತನಗೀಗ ಪರಿಹಾರಾಂಶವಾಗಿ ಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಅಂದರೆ ಇಲ್ಲಿ ನವಾಜ್ ತಮ್ಮ ಪತಿಯ ಒಟ್ಟಾರೆ ಟರ್ನ್ ಓವರ್ನಲ್ಲಿ 75% ತನಗೆ ಬೇಕೆಂದು ವಾದಿಸುತ್ತಿದ್ದಾರೆ. ಈಗ ಮಾಧ್ಯಮ ಹಾಗೂ ಜನ ಈ ಹಿಂದೆ ಗೌತಮ್ ಅವರ ತಂದೆಗೆ ಫ್ಲಾಟ್ ಕೊಡಲು ನಿರಾಕರಿಸಿ ಮನೆಯಿಂದ ಹೊರಹಾಕಿದಾಗ ವಿಜಯ್ ಅವರು ಎಲ್ಲೋ ಸಣ್ಣ ಸೂರಿನ ಕೆಳಗೆ ಇರಬೇಕಾಗಿ ಬಂದಾಗ ನೀವು ಆ ಮನೆಯ ಸೊಸೆಯಾಗಿ ಈ ಬಗ್ಗೆ ಏನೊಂದನ್ನ ಹೇಳಲಿಲ್ಲ. ಈಗ ನಿಮಗೆ ಸಮಸ್ಯೆಯಾದಾಗ ಮಾತ್ರ ತನಗೆ ಅನ್ಯಾಯವಾಗಿದೆ, ಇಷ್ಟು ಕೋಟಿ ಹಣ ಬೇಕು ಎಂದು ಹೇಳ್ತಿದ್ದೀರಲ್ಲ, ಇದು ಸರಿಯಾ? ಆಗ ಯಾಕೆ ಸುಮ್ಮನೆ ಇದ್ರಿ ಎಂದು ಕೇಳ್ತಾ ಇದ್ದಾರೆ. ಈಗ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಎಂಬ ಗೊಂದಲ ಉಂಟಾಗಿದೆ. ಇಲ್ಲಿ ಎಲ್ಲರೂ ತಮಗೆ ಅನ್ಯಾಯವಾಗಿದೆ, ನಾವು ಸರಿ, ಇನ್ನೊಬ್ಬರೇ ತಪ್ಪು ಎಂದು ಹೇಳುವ ಜನರೇ. ಆದರೆ ತಮ್ಮಿಂದ ಇತರರಿಗಾದ ದ್ರೋಹ ಹಾಗೂ ವಂಚನೆ ಏನು ಎಂದು ಪರಾಮರ್ಶಿಸಿಕೊಳ್ಳುವವರಿಲ್ಲಿ ಯಾರೂ ಇಲ್ಲ. ಗೌತಮ್ರನ್ನ ಈ ಬಗ್ಗೆ ಕೇಳಿದರೆ, ನೋಡಿ, ನಮ್ಮ ಕೌಟುಂಬಿಕ ವಿಷಯ, ಈ ಬಗ್ಗೆ ನಾನು ಯಾವುದೇ ಸಾರ್ವಜನಿಕವಾಗಿ ಹೇಳಿಕೆ ಕೊಡೋದಿಲ್ಲ, ಹಾಗೆ ಕೊಡುವ ಅಗತ್ಯವೂ ನನಗಿಲ್ಲ ಎಂದು ಹೇಳಿದ್ದಾರೆ. ಗೌತಮ್ರ ಬಳಿ ಇನ್ವೆಸ್ಟ್ ಮಾಡುವ ಹೂಡಿಕೆದಾರರು ಮಾತ್ರ ಈ ಯಾವುದೇ ಇಶ್ಯೂಗಳ ಕಡೆಗೆ ಗಮನ ಹರಿಸ್ತಾ ಇಲ್ಲ. ರೇಮಂಡ್ ಸಂಸ್ಥೆಯ ಶೇರ್ ವ್ಯಾಲ್ಯೂ ಏರೋದ್ರ ಮುಂದೆ ಈ ಯಾವುದೇ ಅನಗತ್ಯ ಸಂಗತಿಗಳ ಗೊಡವೆ ಅವರಿಗೆ ಬೇಕಾಗೋದಿಲ್ಲ. ಈ ಅಪ್ಪ ಮಗನ ನಡುವಿನ ಜಟಾಪಟಿಯು ಎಲ್ಲೋ ಒಂದು ಕಡೆ ನಿಧಾನವಾಗಿ ಬಿಸ್ನೆಸ್ನ ಷೇರು ವ್ಯವಹಾರದ ಮೇಲೂ ಸಹ ಪರಿಣಾಮ ಬೀಳುತ್ತಿದೆ. ಈಚೆಗೆ ಇದರ ಷೇರು ಮೌಲ್ಯ ಕುಸಿದಿದೆ ಎಂಬ ವರದಿಗಳು ಕೇಳಿಬರ್ತಾ ಇದೆ. ಆದರೂ ಸಹ ಗೌತಮ್ ಈ ಸಂಸ್ಥೆಯ ಲಗಾಮು ಹಿಡಿದಾಗಿನಿಂದಲೂ ಸಹ ಇದರ ಸೇಲ್ಸ್, ಪ್ರಾಫಿಟ್ ಇದೆಲ್ಲವೂ ಸಹ ಗಣನೀಯವಾಗಿ ಏರುತ್ತಾ ಬಂದಿರೋದನ್ನ
ನಾವು ಈ ಗ್ರಾಫ್ ಮೂಲಕ ಗಮನಿಸಬಹುದು. ಗೌತಮ್ ಸಿಂಘಾನಿಯಾ ಒಬ್ಬ ಒಳ್ಳೆಯ ಚತುರ ಉದ್ಯಮಿ ಹಾಗೂ ಯಶಸ್ವಿ ಆಡಳಿತಗಾರ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಆತ ತನ್ನ ತಂದೆಗೆ ಒಳ್ಳೆಯ ಮಗನಲ್ಲವೆಂಬುದು ಈ ಇಡೀ ಕಥೆಯಿಂದ ನಾವು ಅಂದಾಜಿಸಬಹುದು. ರೇಮಂಡ್ ಗ್ರೂಪ್ನ ಬೆಳವಣಿಗೆ ಹಾಗೂ ಅದರ ಇತರೆ ವಲಯಗಳು ಇಂದು ಲಾಭಕರವಾಗಿ ಮುಂದುವರಿಯುತ್ತಿರಲು ಆತ ಕೈಗೊಂಡ ಸಮಯೋಚಿತ ನಿರ್ಧಾರಗಳು ಪ್ರಮುಖ ಕಾರಣ. ಕಳೆದ 20 ವರ್ಷಗಳಲ್ಲಿ ಈ ಸಂಸ್ಥೆಯ ಒಟ್ಟಾರೆ ಸೇಲ್ಸ್ ರೆವಿನ್ಯೂ 37% ಹೆಚ್ಚಿಗೆ ಏರಿದೆ. ಇದು ನಿಜಕ್ಕೂ ಒಂದು ಉತ್ತಮ ಬೆಳವಣಿಗೆ. ರೇಮಂಡ್ ಸಂಸ್ಥೆಯು ರಿಯಲ್ ಎಸ್ಟೇಟ್ನಲ್ಲೂ ಸಹ ಭಾಗಿಯಾಗಿ ಅದರಿಂದ 10.3% ರೆವಿನ್ಯೂ ಶೇರ್ ಸಾಧಿಸುತ್ತಿದೆ. ಮುನ್ನಡೆಯುತ್ತಿರುವ ಬಿಸ್ನೆಸ್ ಕ್ಷೇತ್ರಗಳಲ್ಲಿಯೇ ಸಂಸ್ಥೆಯನ್ನ ಮುನ್ನಡೆಸುವುದು ಗೌತಮ್ರ ತಂತ್ರಗಾರಿಕೆ. ಇಷ್ಟೆಲ್ಲ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆದ ಗೌತಮ್ ಭಾವನೆಗಳನ್ನು ಸಂಭಾಳಿಸುವುದರಲ್ಲಿ ಹಾಗೂ ಸಂಬಂಧಗಳ ಜೊತೆ ಉತ್ತಮ ಬಂಧ ಬೆಸೆದುಕೊಳ್ಳುವುದರಲ್ಲಿ ಮನೆ ಮಗನಾಗಿ ಹಾಗೂ ಪತಿಯಾಗಿ ಎಡವಿದ್ದಾರೆ. ಇವರ ಪತ್ನಿ ನವಾಜ್ ಏನಾದರೂ ಈಗ ಕೋರ್ಟ್ನಲ್ಲಿ ತಾವೇ ಗೆದ್ರೆ ನಿಯಮದಂತೆ ಗೌತಮ್ ಆಕೆಗೆ ತನ್ನ ವಹಿವಾಟಿನ ಶೇರ್ನಲ್ಲಿ 75% ಕೊಡುತ್ತಾರೆಯೇ ಅಥವಾ ಈ ವ್ಯಾಜ್ಯದ ಪರಿಣಾಮ ಏನೇನಾಗಬಹುದು ಕಾದು ನೋಡಬೇಕಾಗಿದೆ. ಇದಿಷ್ಟು ರೇಮಂಡ್ ಎಂಬ ಸಂಸ್ಥೆಯ ಹಿಂದಿರುವ ಕರಾಳ ಸ್ಟೋರಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.